ನಾವು ಮುದುಕಿಯಾಗಿ ಒಂದು ರೊಟ್ಟಿ ಬಿಡಿ ಬರೋದಿಲ್ಲ. ಜೀವನಾನ ಸಾಕಾಗಿ ಹೋಗೈತಿ. ನಾನ ಮನಿ ಬಿಟ್ಟು ಹೋಗ್ಬಿಡ್ತೇನೆ ನೋಡ್ರಿ. ಯಾಕೋ ಏನಾಯ್ತ? ಯಾಕಿಲ್ಲೋ, ಹಸೋಯ್ತ ಮನಿಗೆ ಹೋದ್ರ ಜಲ್ದಿ ಊಟನ ಕೊಡೋದಿಲ್ಲ ಮನ್ಯಾಗ. ಅದ ನಮ್ಮ ಅವ್ವ ರೊಟ್ಟಿ ಮಾಡ್ತಾಳು, ಇಟ್ಟು ದೊಡ್ಡ ರೊಟ್ಟಿ ಮಾಡ್ತಾಳ, ಹಂಚ್ ಸಕಂಡ್ ತಿನ್ನೋದಿಲ್ಲ. ಮನ್ಯಾಗ ಹೊಡದಿಲ್ಲ. ಏನ್ ಮಾಡತಿ? ಸುಮ್ ಕುಂತೀನಿ. ಊಟ ಮಾಡಿದೀನಿ ಇಲ್ಲೋ? ಹಾ ಮಾಡೀನಿ. ನೀನು? ಹಾ ನಾನು ಮಾಡಿನಿ. ಸರಿ, ಸ್ವಲ್ಪ ನಂಗೆ ಕೆಲ್ಸ ಐತಿ, ನಾವು ಹೊರಗೆ ಹೊಂಟೀನಿ, ಆಮೇಲೆ ಫೋನ್ ಮಾಡ್ತೀನಿ. ಏಯ್ ಹೇಳಿದ್ ಕೇಳ, ಸ್ವಲ್ಪ ಹೊರಗೆ ಹೋಗಕ್ ಹೋಗ್ಬೇಡ, ಬಾಳ ಬಿಸಿಲು ಐತಿ. ಹೊರಗೆ ಬಂದ್ರೆ ಕರ್ಗಾಗ್ತೀನಿ ನೋಡು ನಿನ್ನ ಅವನ. ಸರಿ ಆಯ್ತು. ಅವತ್ ನಿಮ್ ಹುಡುಗಿ ಜೊತೆ ಫೋನ್ದಾಗ ಮಾತಾಡ್ಬೇಕಾದ್ರೆ ಏನ ತಂದಿ? ಹೊರಗ್ ಬಿಸಿಲು ಬಾಳ ಐತಿ, ಹೊರಗ್ ಹೋದ್ರ ಮಾರಿ ಕಪ್ ಆಗ್ತೈತಿ ಅಂದಿಲ್ಲ? ನಿನ್ನೆ ಮೊನ್ನೆ ಬಂದಿರೋ ಹುಡುಗಿಗೆ ಹೇಳ್ತಿಲ್ಲ ಹೊರಗ್ ಹೋದ್ರ ಮಾರಿ ಕಪ್ ಆಗ್ತೈತಿ ಅಂತ ಹೇಳಿ. ವಾಹ್, ಗ್ರೇಟ್ ಲೇ ನೀ. ದಿನಾ ಕೂಲಿ ಕೆಲಸ ಮಾಡಿ ಒಲಿ ಮುಂದ್ ಕುತ್ಕೊಂಡು ಕೈ ಸುಟ್ಕೊಂಡು ರೊಟ್ಟಿ ಮಾಡೋ ನಿಮ್ಮ ಅವ್ಗ ಒಂದ್ಸರಿ ಆದ್ರೂ ಕೇಳಿದೇನ್ಲೇ ನೀ? ಯವ್ವ, ನಿನ್ ಕೈ ಸುಡ್ದೈತ್ ರೊಟ್ಟಿ ಮಾಡ್ಬೇಡ ಅಂತ ಹೇಳಿ. ಇನ್ನೊಂದೇನೋ ಅಂದಿಲ್ಲ, ನಿಮ್ಮ ಅವ್ವ ಮಾಡಿರೋ ರೊಟ್ಟಿ ಆ ಹಂದಿಸಕಂತ ತಿನ್ನೋಂಗಿಲ್ಲ ಅಂದಿಲ್ಲ? ಅವನ್ ಕೈ ರುಚಿ ನಿನಗೇನು ಗೊತ್ತೋ? ಅವ್ವ ಅಪ್ಪನ ಬಿಟ್ಟು ಬ್ಯಾರೆ ಊರಿಗೆ ಹೋಗಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕೇಳ ಅವನ್ ಕೈ ರುಚಿ ಏನಂತ ಹೇಳಿ. ಅಷ್ಟೇ ಯಾಕ, ನಮ್ಮಂತ ಹಾಸ್ಟೆಲ್ದಾಗ ಬದುಕ್ತಾರಲ್ಲ ಅವ್ರಿಗೆ ಕೇಳ ಅವನ್ ರುಚಿ ಏನಂತ ಹೇಳಿ. ಈ ವಿಡಿಯೋ ಮೂಲಕ ಹೇಳೋದಿಷ್ಟ, ಅಮ್ಮನ ಕೈ ತುತ್ತಿನ ರುಚಿ ಅದನ್ನ ಪಡ್ಕೊಳ್ಳೋರಿಗೆ ಮಾತ್ರ ಗೊತ್ತು.